ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು, ಮುತ್ತೈದೆ ಹೆಂಗಸರು ಯಾರೇ ಆಗಲಿ ಈ 2-3 ತಪ್ಪುಗಳನ್ನು ಮಾಡಬೇಡಿ. ಇದು ಮನೆಗೆ ಕಷ್ಟ, ದರಿದ್ರ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರ್ಥಿಕ ಸಮಸ್ಯೆ ಎಲ್ಲವೂ ಎದುರಾಗ್ಬಿಡುತ್ತೆ. ಬಡತನ ಎದುರಿಸುವ ಶಕ್ತಿ ಇಲ್ಲದೆ ಕುಗ್ಗೋಗುತ್ತೀರಾ? ಎಂತಹ ಶ್ರೀಮಂತನಾದನೂ ಕಡು ಬಡವನಾಗಿ ಕುಳಿತುಕೊಳ್ಳಬೇಕಾಗತ್ತೆ. ಮುಟ್ಟಿನ ಸಮಯದಲ್ಲಿ ಹೆಂಗಸರು ಯಾವೆಲ್ಲ ತಪ್ಪು ಕೆಲಸಗಳನ್ನು ಮಾಡಬಾರ್ದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟ ಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ. ಮತ್ತು ನೀವು ಕೂಡ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ ಗುರುಗಳು ನಿಮ್ಮ ಸಂಪೂರ್ಣವಾಗಿ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ತಕ್ಕ ಹಾಗೆ ಪರಿಹಾರವನ್ನು ತುಂಬ ಅದ್ಭುತವಾಗಿ ಹೇಳುತ್ತಾರೆ. ಇನ್ನು ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಯಾವಾಗಲೂ ಈ 3 ತಪ್ಪು ಕೆಲಸಗಳನ್ನು ಎಷ್ಟೇ ಕಷ್ಟ ಆದರೂ ಮಾಡೋದಕ್ಕೆ ಹೋಗಬೇಡಿ. ಇದು ಮೈಲಿಗೆಯ ಸಂಕೇತವಾಗಿ ಮನೆಯಲ್ಲಿ ಗುರು ಹಿರಿಯರಿಗೆ ತೊಂದರೆ ಆಗುತ್ತೆ, ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಯಾವ ತಪ್ಪು ಮಾಡಬಾರ್ದು? ಮೊದಲನೇದಾಗಿ, ಯಾವುದೇ ಕಾರಣಕ್ಕೂ ನೀವು ದೇವರ ಮನೆಯಲ್ಲಿ ಅಥವಾ ದೇವರ ವಸ್ತುಗಳನ್ನು ಸಂಬಂಧಪಟ್ಟದ್ದು ಅಡುಗೆ ಕೋಣೆಗೆ ಹೋಗಿ ಅಡುಗೆ ಕೋಣೆಯನ್ನು ಒರೆಸುವುದು, ಸಾರಿಸುವುದು, ಕೆಲಸ ಮಾಡೋದು ಮಾಡಬಾರ್ದು. ಈ ದಿನ ನಿಮಗೆ ತಿಂಗಳ ಸಮಸ್ಯೆ ಆಗಿರುತ್ತೆ, ನಿಮಗೆ ವಿಶ್ರಾಂತಿಯ ಅಗತ್ಯ ತುಂಬ ಇರುತ್ತೆ. ಯಾವುದೇ ಕಾರಣಕ್ಕೂ ಇಂತಹ ಕೆಲಸಗಳನ್ನು ಮಾಡಬೇಡಿ. ಎರಡನೆಯದು, ತುಳಸಿ ಗಿಡದಲ್ಲಿ ನಿಮ್ಮ ನೆರಳು ಕೂಡ ತಾಗದೇ ಇರುವ ಹಾಗೆ ನೋಡಿಕೊಳ್ಳಿ. ತುಳಸಿ ಗಿಡ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುವಂತಹ ಮತ್ತು ಮಾಟಮಂತ್ರದ ಶಕ್ತಿಗಳನ್ನು ತಡೆಯುವಂತಹ ಒಂದು ಕಾವಲುಗಾರನ ಭದ್ರತಾ ಸಿಬ್ಬಂದಿಯಾಗಿ ಮನೆಗೆ ಕೆಲಸ ಮಾಡುತ್ತಿರುತ್ತೆ. ಯಾವಾಗ ನೀವು ಮುಟ್ಟಿನ ಸಮಯದಲ್ಲಿ ನಿಮ್ಮ ನೆರಳು ಆ ಗಿಡದ ಮೇಲೆ ಬೀಳುತ್ತೋ ಆ ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಳ್ಳುವ ಹಾಗೆ ಈ ರಕ್ಷ ಕವಚವಾಗಿರತಕ್ಕಂತಹ ಒಬ್ಬ ಸಿದ್ಧನಾದವನು ಹೊರಟು ಹೋಗುತ್ತಾನೆ. ಇದು ಕೂಡ ತಪ್ಪು. ಇನ್ನು ಮೂರನೆಯದಾಗಿ, ದೇವರ ಮನೆಗೆ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳನ್ನು ತೊಳೆಯುವುದಾಗಲಿ ಬೆಳಗುವುದಾಗಲಿ ಮಾಡಬೇಡಿ. ಮನೆಗೆ ಕಷ್ಟ ಆಗುವುದು ತಪ್ಪುವುದಿಲ್ಲ. ಈಗಾಗಲೇ ಇಂತಹ ತಪ್ಪು ಕೆಲಸಗಳನ್ನು ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿ ಶಿಕ್ಷೆಗಳನ್ನು, ತಪ್ಪಿತಸ್ಥ ಭಾವನೆಗಳನ್ನು ಅನುಭವಿಸುತ್ತಿದ್ದರೆ ಈ ತಕ್ಷಣ ಪರಿಹಾರ ತುಂಬ ಅಗತ್ಯ. ಅದಕ್ಕಾಗಿ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತುಂಬ ಬೇಗ ಅದ್ಭುತವಾಗಿ ಹೇಳ್ತಾರೆ.